ಸೊ ಹೇಗೆ ಎಲ್ರು ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಬ್ಬರು ಕೂಡ ಈ ಒಂದು ಅಗ್ನಿವೀರ ರಿಸಲ್ಟ್ ಬಗ್ಗೆ ವೇಟ್ ಮಾಡ್ತಾ ಇದ್ದಾರೆ. ಸೊ ಫೈನಲ್ ಆಗಿ ತುಂಬಾ ಜನ ಬಂದ್ಬಿಟ್ಟು 21ನೇ ತಾರೀಕು ರಿಸಲ್ಟ್ ಬರುತ್ತೆ, 21 ಅಥವಾ 22 ಈ ಒಂದು 2 ದಿನದಲ್ಲಿ 100% ರಿಸಲ್ಟ್ ಬರುತ್ತೆ ಅಂತ ಆಲ್ಮೋಸ್ಟ್ ಎಲ್ರಿಗೂ ಕೂಡ ನ್ಯೂಸ್ ಕೂಡ ಸ್ಪ್ರೆಡ್ ಆಗಿದೆ. ಓಕೆ, ಎಕ್ಸ್ಪೆಕ್ಟೆಡ್ ರಿಸಲ್ಟ್ ನೋಡಬಹುದು. ಇವಾಗ 21ನೇ ತಾರೀಕು ಬಂದ್ಬಿಟ್ಟು ಆಲ್ರೆಡಿ ಸಾಯಂಕಾಲ ಆಗ್ತಾ ಬಂತು, ಇನ್ನು ಕೂಡ ಯಾವುದೇ ರಿಸಲ್ಟ್ ಬಗ್ಗೆ ಅಪ್ಡೇಟ್ ಸಿಗ್ತಾ ಇಲ್ಲ. ಸೊ ಫೈನಲ್ ಆಗಿ ರಿಸಲ್ಟ್ ಯಾವಾಗ ಬರ್ಬೋದು ಮತ್ತೆ ಟೋಟಲ್ ಆಗಿ ಒಂದು ಇನ್ನು ಲೇಟ್ ಆಗುತ್ತಾ ಅಥವಾ ಇವತ್ತೇ ರಾತ್ರಿ ಅಥವಾ ನಾಳೆ ಬೆಳಿಗ್ಗೆ ಅಷ್ಟರಲ್ಲಿ ಒಂದು ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತಾ ಅಂತ ಹೇಳಿ ತುಂಬಾ ಜನ ಯಾರೆಲ್ಲ ವೇಟ್ ಮಾಡ್ತಾ ಇದ್ರಿ. ಸೊ ಅಗ್ನಿವೀರ್ ರಿಸಲ್ಟ್ ಬಗ್ಗೆ ಕಂಪ್ಲೀಟ್ ಆಗಿರುವಂತ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತಾ ಹೋಗ್ತೀನಿ. ಓಕೆ, ಒಂದು ವೇಳೆ ಏನಾದ್ರು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತ ಅನ್ನೋದಾದ್ರೆ ಪ್ರತಿಯೊಬ್ಬರು ಕೂಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಿಸಲ್ಟ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ನಾನು ನಿಮಗೆ ವಿಡಿಯೋನ ಮಾಡಿ ಅಪ್ಡೇಟ್ ನ ಕೊಡ್ತೀನಿ. ಅಂದ್ರೆ ಡೈರೆಕ್ಟ್ ನಾನು ನಿಮಗೆ PDF ಕೂಡ ಸೆಂಡ್ ಮಾಡ್ತೀನಿ. ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಬಂದ್ಬಿಟ್ಟು ಸಪರೇಟ್ ಆಗಿ ಅಗ್ನಿವೀರ್ ಬಗ್ಗೆ ಏನೇ ಒಂದು ಅಪ್ಡೇಟ್ ಬಂದ್ರು ಕೂಡ ಗ್ರೂಪ್ ಕ್ರಿಯೇಟ್ ಮಾಡಿದೀನಿ. ಕಮೆಂಟ್ ಬಾಕ್ಸ್ ಅಲ್ಲಿ ಬಂದ್ಬಿಟ್ಟು ಆ ಒಂದು ಗ್ರೂಪ್ ನ ಲಿಂಕ್ ಕೂಡ ಪಿನ್ ಮಾಡಿರ್ತೀನಿ. ಸೊ ಪ್ರತಿಯೊಬ್ಬರು ಆ ಒಂದು ಗ್ರೂಪ್ ಗೆ ಜಾಯ್ನ್ ಆಗಿ ನಾನು ಅಲ್ಲಿ ರಿಸಲ್ಟ್ ಬಂದ ತಕ್ಷಣ ಡೈರೆಕ್ಟ್ PDF ಹಾಕ್ಬಿಡ್ತೀನಿ. ಅಂದ್ರೆ ಡೈರೆಕ್ಟ್ ಆಗಿ ರಿಸಲ್ಟ್ ಕೂಡ ನೀವೇ ನೋಡ್ಕೋಬಹುದು. ಓಕೆ, ನೀವು ನೋಡಬಹುದು ಏನೊಂದು ಇಂಡಿಯನ್ ಆರ್ಮಿ ಅಗ್ನಿವೀರ್ ಏನೊಂದು ಎಕ್ಸಾಮ್ ಕೂಡ ಕಂಡಕ್ಟ್ ಮಾಡಿದ್ರು. ಎಕ್ಸಾಮ್ ಬಂದ್ಬಿಟ್ಟು ಜೂನ್ 30ನೇ ತಾರೀಕಿಂದ ಜುಲೈ 10ನೇ ತಾರೀಕಿನವರೆಗೂ ಒಂದು ಎಕ್ಸಾಮ್ ಕೂಡ ನಡೆದಿತ್ತು ಸ್ನೇಹಿತರೆ. ಓಕೆ, ಆಲ್ಮೋಸ್ಟ್ ಇವಾಗ ಡೇಟ್ ಬಂದ್ಬಿಟ್ಟು ಆಲ್ಮೋಸ್ಟ್ ಇವಾಗ ನೋಡಬಹುದು ಜುಲೈ 21 ಇವತ್ತು ಡೇಟ್ ಬಂದ್ಬಿಟ್ಟು ತುಂಬಾ ಜನ ಬಂದ್ಬಿಟ್ಟು ಈ ಒಂದು 21ನೇ ತಾರೀಕು ಇವತ್ತು ರಿಸಲ್ಟ್ ಬರುತ್ತೆ ಅಂತ ಹೇಳಿ ವೇಟ್ ಮಾಡ್ತಾ ಇದ್ರೆ. ಓಕೆ, ಈ ಒಂದು ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಯಾವಾಗ ಬರಬಹುದು ಅಂತ ನೋಡಿದ್ರೆ ಆಲ್ಮೋಸ್ಟ್ ನೋಡಬಹುದು ಇವತ್ತು ಏನೊಂದು 21ನೇ ತಾರೀಕಿದೆ. ಓಕೆ, ರಿಸಲ್ಟ್ ಬೈ ಚಾನ್ಸ್ ಏನಾದ್ರು ಬಂದ್ರೆ ಆಲ್ಮೋಸ್ಟ್ ರಾತ್ರಿ 11 ಅಥವಾ 12 ಗಂಟೆ ಸುಮಾರು ಬರುವಂತ ಸಾಧ್ಯತೆ ಜಾಸ್ತಿ ಇದೆ. ಬೈ ಚಾನ್ಸ್ ಏನಾದ್ರು ಬರ್ಲಿಲ್ಲಪ್ಪ ಅಂತಂದ್ರೆ ಆಲ್ಮೋಸ್ಟ್ ನೋಡಬಹುದು ಅಲ್ಲಿ ವೆಬ್ಸೈಟ್ ಅಲ್ಲಿ ಕೊಟ್ಬಿಟ್ಟಿದ್ದಾರೆ. ಅಫಿಸಿಯಲ್ ಆಗಿರುವಂತ ಇಂಡಿಯನ್ ಆರ್ಮಿ ವೆಬ್ಸೈಟ್ ಅಲ್ಲಿ ಕೊಟ್ಟಿಲ್ಲ. ನೀವು ಗೂಗಲ್ ಅಲ್ಲಿ ಅಲ್ಲಿ ಸರ್ಚ್ ಮಾಡಿದ್ರೆ ನೀವು ಆಲ್ಮೋಸ್ಟ್ ನೋಡಬಹುದು ಇಂಡಿಯನ್ ಆರ್ಮಿ ಅಗ್ನಿವೀರ್ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಡೇಟ್ ಅಂತ ಕ್ಲಿಕ್ ಮಾಡಿದ್ರೆ ಅಲ್ಲಿ ಏನ್ ತೋರಿಸುತ್ತಪ್ಪ ಅಂತಂದ್ರೆ ಜುಲೈ ಲಾಸ್ಟ್ ವೀಕ್ ಅಂತ ತೋರಿಸುತ್ತೆ ಅಥವಾ ಆಗಸ್ಟ್ ಫಸ್ಟ್ ವೀಕ್ ಅಲ್ಲಿ ಆಲ್ಮೋಸ್ಟ್ ಅಗ್ನಿವೀರ್ ರಿಸಲ್ಟ್ ಡಿಕ್ಲೇರ್ ಆಗುತ್ತೆ ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ಅಲ್ಲಿ ವೆಬ್ಸೈಟ್ ಅಲ್ಲಿ ಹಾಕಿದ್ದಾರೆ. ಓಕೆ, ಆಲ್ಮೋಸ್ಟ್ ಬೈ ಚಾನ್ಸ್ ಇವತ್ತು ಬರಲೇಬೇಕು ಸ್ನೇಹಿತರೆ. 21 ಅಥವಾ 22ನೇ ತಾರೀಕಿನಲ್ಲಿ 100% ಒಂದು ರಿಸಲ್ಟ್ ಅನೌನ್ಸ್ಮೆಂಟ್ ಆಗ್ಲೇಬೇಕು. ಒಂದ್ ವೇಳೆ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿಲ್ಲಪ್ಪ ಅಂತಂದ್ರೆ ಆಲ್ಮೋಸ್ಟ್ ಇನ್ನೊಂದು ಲಾಸ್ಟ್ ವೀಕ್ ಬರುತ್ತೆ ಅಥವಾ ಆಗಸ್ಟ್ ಫಸ್ಟ್ ವೀಕ್ ಅಲ್ಲಿ ನಿಮ್ಮ ಒಂದು ಫೈನಲ್ ಆಗಿ ರಿಸಲ್ಟ್ ಕೂಡ ಡಿಕ್ಲೇರೇಷನ್ ಆಗುತ್ತೆ. ಓಕೆ, ಇಲ್ಲಿ ಇನ್ನೊಂದು ಸ್ವಲ್ಪ ಜನಕ್ಕೆ ಡೌಟ್ ಇದೆ, ಬ್ರದರ್ ಎಷ್ಟು ವೇಕೆನ್ಸಿ ಕನ್ಫರ್ಮ್ ಮಾಡಬಹುದು. ಓಕೆ, ಇಲ್ಲಿ ನಾನು ಮೊದಲು ಕೂಡ ಹೇಳಿದ್ದೆ ಯಾವುದೇ ರೀತಿ ಅಗ್ನಿವೀರ ಏನು ಇವಾಗ ಇಂಡಿಯನ್ ಆರ್ಮಿಯಲ್ಲಿ ವೇಕೆನ್ಸಿನ ಕರೀತಾರೆ, ಇಷ್ಟೇ ವೇಕೆನ್ಸಿ ಕರೆದಿದ್ದಾರೆ ಅಂತೇಳಿ ಎಲ್ಲೂ ಗೊತ್ತಾಗಲ್ಲ ಸ್ನೇಹಿತರೆ. ಇವಾಗ SSC GD ಆಗಿರ್ಬೋದು ಮತ್ತೆ CISF ಆಗಿರ್ಬೋದು ಯಾವ ರೀತಿ ಒಂದು 12,000 15,000 ವೇಕೆನ್ಸಿ ಇದೆ ಅಂತ ಹೇಳಿ ಯಾವಾಗ ನೋಟಿಫಿಕೇಶನ್ ಆನ್ ಮಾಡ್ತಾರೆ. ಓಕೆ, ಇಲ್ಲಿ ಅಗ್ನಿವೀರಲ್ಲಿ ಯಾವುದೇ ರೀತಿಯಾಗಿರುವಂತಹ ವೇಕೆನ್ಸಿ ಇಷ್ಟೇ ವೇಕೆನ್ಸಿ ಕರೆದಿದ್ದಾರೆ ಅಂತೇಳಿ ಎಲ್ಲೂ ಗೊತ್ತಾಗಲ್ಲ. ಯಾವಾಗ ಗೊತ್ತಾಗುತ್ತಂದ್ರೆ ರಿಸಲ್ಟ್ ಬಂದ ತಕ್ಷಣ ಫೈನಲ್ ಮೆರಿಟ್ ಯಾವಾಗ ಅನೌನ್ಸ್ಮೆಂಟ್ ಮಾಡ್ತಾರೆ ಅವಾಗ ಇಷ್ಟು ವೇಕೆನ್ಸಿ ಕರೆದಿದ್ದಾರೆ ಈ ಒಂದು 2025ರಲ್ಲಿ ಅಂತ ಹೇಳಿ ಗೊತ್ತಾಗುತ್ತೆ. ಅಲ್ಲಿವರೆಗೂ ಯಾವುದೇ ವೇಕೆನ್ಸಿ ಕೂಡ ಗೊತ್ತಾಗಲ್ಲ. ಓಕೆ, ಎಕ್ಸ್ಪೆಕ್ಟೆಡ್ ವೇಕೆನ್ಸಿ ಎಷ್ಟು ಇರಬಹುದು ಅಂತ ನೋಡೋದಾದ್ರೆ 25,000ದಿಂದ 40,000 ವೇಕೆನ್ಸಿ ಕೂಡ ಇರಬಹುದು. ಇದು ಆಲ್ ಇಂಡಿಯಾ ಮೆರಿಟ್ ಅಂದ್ರೆ ಆಲ್ ಇಂಡಿಯಾ ವೇಕೆನ್ಸಿ ಬಂದ್ಬಿಟ್ಟು 25,000ರಿಂದ 40,000 ವೇಕೆನ್ಸಿವರೆಗೂ ವೇಕೆನ್ಸಿನ ಇರುತ್ತೆ ಸ್ನೇಹಿತರೆ. ಓಕೆ, ನಾವು ನೆಕ್ಸ್ಟ್ ನೋಡೋದಾದ್ರೆ ನೋಡಬಹುದು ಏನಿವಾಗ ಆಲ್ಮೋಸ್ಟ್ ಎಲ್ಲರೂ ವೇಟ್ ಮಾಡ್ತಾ ಇದ್ರ. ಸೊ ಇನ್ನೇನು ಆಲ್ಮೋಸ್ಟ್ ಇವತ್ತು ನೈಟ್ ಬರುವಂತ ಸಾಧ್ಯತೆ ಜಾಸ್ತಿ ಇದೆ. ಆಲ್ಮೋಸ್ಟ್ ಒಂದು 80 to 90% ಇವತ್ತು ರಾತ್ರಿ ಒಂದು ರಿಸಲ್ಟ್ ಬರುವಂತ ಸಾಧ್ಯತೆ ಇದೆ. ಹಂಗೇನಾದ್ರೂ ಅಪ್ಡೇಟ್ ಬಂದ್ರೆ ನಾನು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಕೂಡ ಹಾಕಿರ್ತೀನಿ. ಪ್ರತಿಯೊಬ್ಬರು ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ, ಅವರು ಕೂಡ ಈ ಮಾಹಿತಿ ಗೊತ್ತಾಗ್ಲಿ. ಮತ್ತೆ ಪ್ರತಿಯೊಬ್ಬರು ತಪ್ಪದೇ ಒಂದು ಗ್ರೂಪ್ ಗೆ ಜಾಯ್ನ್ ಆಗಿ ತುಂಬಾನೇ ಹೆಲ್ಪ್ ಆಗುತ್ತೆ. ಸಿಗೋಣ ಮುಂದೆ ವಿಡಿಯೋದಲ್ಲಿ. ನಮಸ್ಕಾರ.